ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯುಗಗಳ ಪ್ರೇಮ ಧಾರಾವಾಹಿಯ 30ನೇ ಸಂಚಿಕೆ. ನಾಳೆ ಬೆಳಿಗ್ಗೆ ಹೋಮ ಮಾಡಬೇಕು. ಭಾರ್ಗವನಿಗೆ ಹಳೆಯದೆಲ್ಲ ನೆನಪಾಗಬೇಕು. ನಮ್ಮೆಲ್ಲ ಕೆಲಸಗಳಿಗೆ ಅವನು ಜೊತೆಯಲ್ಲಿರಬೇಕು. ಭೀಮಾಕ್ಷ ಹೇಳಿದಾಗ, ಹೌದು ತಾತ, ನಾವು ಅಂದುಕೊಂಡಂತೆ ಆದರೆ ನಾವು ಹೇಳಿದಂತೆ ಕೇಳಿಕೊಂಡು ಬಿದ್ದಿರುತ್ತಾರೆ ಎಲ್ಲರೂ ಎಂದ ಅಘೋರಾಕ್ಷ ಜೋರಾಗಿ ನಕ್ಕ. ಸೂರ್ಯ ಆಗಮಿಸುವ ಮೊದಲೇ ಪುಣ್ಯ ಎದ್ದು ದೇವಸ್ಥಾನಕ್ಕೆ ಹೊರಟಳು. ಅವಳ ಜೊತೆಗೆ ವಂಶ್, ಅಕ್ಷರ, ಸುಜಾತ ಅವರು ಕೂಡ ಹೊರಟರು. ದೇವಸ್ಥಾನ ತಲುಪಿದಾಗ ದೇವಸ್ಥಾನದ ಮೆಟ್ಟಿಲಲ್ಲೇ ಸ್ವಾಗತ ಕೋರಿದ್ದರು ದುರ್ಗಮ್ಮ. ಪುಣ್ಯ, ತಗೋ ಈ ಹೂ ಇಟ್ಟುಕೋ ಎಂದು ಮಲ್ಲಿಗೆಯನ್ನು ಅವಳ ಕೈಗಿತ್ತರು. ಖುಷಿಯಾಗಿ ಅದನ್ನು ತೆಗೆದುಕೊಂಡಳು. ತಲೆಗೆ ಇಡಲು ಕಷ್ಟಪಡುತ್ತಿದ್ದಳು. ವಂಶ್ ಅದನ್ನು ತೆಗೆದುಕೊಂಡು ತನ್ನ ಕೈಯಾರೆ ಹೂ ಮುಡಿಸಿದ್ದ. ಆ ದೃಶ್ಯವನ್ನು ಕಂಡು ಹರಸಿದ್ದರು ದುರ್ಗಮ್ಮ. ಅಬ್ಬಾ, ಅಮರ ಪ್ರೇಮಿಗಳು, ಅದೇನ್ ಲವ್ ಇಬ್ಬರದ್ದು. ಲೇ ಪುಣ್ಯ, ನಿನಗೆ ಇವತ್ತು ಕಾದಿದೆ ಕಣೆ. ಇನ್ನು ನೀನೇ ವೃತವೇ ಮಾಡಬಾರದು, ಹಾಗೆ ಮಾಡುವೆ ಮನಸ್ಸಲ್ಲೇ ಹೇಳಿಕೊಂಡಳು ಅಕ್ಷರ. ಎಲ್ಲರೂ ದೇವಸ್ಥಾನದ ಒಳಗೆ ಬಂದರು. ಪುಣ್ಯ ತನ್ನ ವೃತವನ್ನು ಪ್ರಾರಂಭಿಸಿದ್ದಳು. ವಂಶ್ ತನ್ನ ತಾಯಿಯೊಂದಿಗೆ ಪುಣ್ಯ ಅಡುಗೆ ಕೆಲಸಕ್ಕೆ ಸಾಮಗ್ರಿಗಳನ್ನು ಎತ್ತಿಡುತ್ತಿದ್ದರು. ದುರ್ಗಮ್ಮ ಪುಣ್ಯ ಜೊತೆಗೆ ಇದ್ದರು. ನದಿಯಲ್ಲಿ ಮಿಂದವಳು ದೇವಸ್ಥಾನದ ಸುತ್ತ ಉರುಳು ಸೇವೆ ಮಾಡಿದ್ದಳು. ದೇವಸ್ಥಾನದ ಸುತ್ತ ದೀಪಗಳನ್ನು ಹಚ್ಚುತ್ತಿದ್ದಳು. ಅಕ್ಷರ ಉಪಾಯ ಮಾಡುತ್ತಾ ಬಂದವಳು ಪುಣ್ಯ ಸೀರೆಗೆ ದೀಪ ತಗುಲಿಸಿ ಬೆಂಕಿ ಹಚ್ಚುವ ಪ್ರಯತ್ನ ಪಡುತ್ತಿದ್ದಳು. ಅವಳನ್ನೇ ನೋಡುತ್ತಿದ್ದ ದುರ್ಗಮ್ಮ ಪುಣ್ಯ ಸೀರೆಗೆ ಚೂರು ಬೆಂಕಿ ಹತ್ತದಂತೆ ಮಾಡಿದ್ದರು. ಆಶ್ಚರ್ಯಗೊಂಡಳು ಅಕ್ಷರ. ಇದೇಕೆ ಸಾಧ್ಯ? ಬೆಂಕಿನೇ ಹಚ್ಚಿಕೊಳ್ತಿಲ್ಲ. ಇವಳೇನು ಮ್ಯಾಜಿಕ್ ಮಾಡ್ತಾಳಾ? ಸೀರೆಗೆ ಬೆಂಕಿ ಹತ್ತುತ್ತಿಲ್ಲ ಎಂದರೆ ಏನರ್ಥ? ತಲೆ ಕೆರೆದುಕೊಳ್ಳುತ್ತಾ ಅವರಿಂದ ದೂರ ಬಂದು ನಿಂತು ಯೋಚಿಸುತ್ತಿದ್ದಳು ಅಕ್ಷರ. ಅವಳನ್ನೇ ನೋಡುತ್ತಿದ್ದ ದುರ್ಗಮ್ಮ ಮುಗುಳ್ನಕ್ಕರು. ಅಕ್ಷರಾಳ ಮತ್ತೊಂದು ಉಪಾಯ ತಯಾರಾಗಿತ್ತು. ಪುಣ್ಯ ನಡೆದು ಬರುವ ದಾರಿಯಲ್ಲಿ ಚೂಪಾದ ಮುಳ್ಳುಗಳನ್ನು ಹಾಕಿದ್ದಳು. ಪುಣ್ಯ ದೇವಸ್ಥಾನದ ಸುತ್ತ ದೀಪ ಇಟ್ಟು ಅಡುಗೆ ಕೋಣೆಯತ್ತ ಹೋಗುತ್ತಿದ್ದಳು. ಅವಳು ಅತ್ತ ಹೋಗುವುದನ್ನೇ ನೋಡುತ್ತಿದ್ದ ಅಕ್ಷರ, ಇಡೇ ಆ ಮುಳ್ಳಿನ ಮೇಲೆ ಕಾಲು ಇಡು, ಆಮೇಲೆ ನಿನಗೆ ನಡೆಯೋಕ್ಕೂ ಆಗಲ್ಲ, ಅಷ್ಟು ಚೂಪಾಗಿದೆ ಅದು ಎನ್ನುತ್ತಿದ್ದಳು. ಪುಣ್ಯ ತನಗೆ ಗೊತ್ತಿಲ್ಲದೆ ಆ ಮುಳ್ಳಿನ ಮೇಲೆ ಕಾಲಿಡಬೇಕು ಅನ್ನುವಷ್ಟರಲ್ಲಿ ಆ ಮುಳ್ಳು ಹೂವಾಗಿ ಬದಲಾಗಿತ್ತು. ಅಕ್ಷರ ಎಲ್ಲೆಲ್ಲ ಮುಳ್ಳು ಹಾಕಿದ್ದಳು ಅಲ್ಲೆಲ್ಲ ಹೂ ಅರಳಿತ್ತು. ಇದೇನು ಹೂಗಳು? ಪುಣ್ಯ ಕೇಳಿದಾಗ ಅವಳ ಜೊತೆಗೆ ಇದ್ದ ದುರ್ಗಮ್ಮ, ನೆಲದ ಮೇಲೆ ನಡೆದ್ರೆ ಹೆಂಡತಿ ಕಾಲಲ್ಲಿ ಸವೆದು ಹೋಗುತ್ತೋ ಅಂತ ಆ ನಿನ್ನ ಗಂಡ ಹೂ ಹಾಕಿರಬೇಕು ಎಂದು ದುರ್ಗಮ್ಮ ಹೇಳಿದಾಗ, ಇದ್ದರೂ ಇರಬಹುದು, ಅವರಿಗೆ ಅಷ್ಟು ಪ್ರೀತಿ ನನ್ನ ಮೇಲೆ ಎಂದು ಹೇಳಿ ನಾಚಿದ್ದಳು ಪುಣ್ಯ. ದೂರದಲ್ಲೇ ಇದನ್ನೆಲ್ಲ ನೋಡುತ್ತಿದ್ದವಳಿಗೆ ತಲೆ ಕೆಟ್ಟು ಹೋಗಿತ್ತು. ಇದೇನು ಮುಳ್ಳುಗಳೆಲ್ಲ ಹೂವಾಗಿದೆ? ಆ ಪುಣ್ಯನ ಯಾರೋ ಕಾಪಾಡ್ತಾ ಇದ್ದಾರೆ ಅನ್ನಿಸ್ತಿದೆ. ಬೆಂಕಿ ಹತ್ತಲಿಲ್ಲ, ಈಗ ಮುಳ್ಳು ಕೂಡ ಚುಚ್ಚಲಿಲ್ಲ, ಹೂವಾಗಿ ಬದಲಾಯಿತು. ತಲೆ ಕೆಟ್ಟು ಹೋಗ್ತಿದೆ, ಮನೆಗೆ ಹೋಗ್ತೀನಿ ಎಂದವಳು ಮೆಟ್ಟಿಳಿದು ಬರಬೇಕು ಎನ್ನುವಷ್ಟರಲ್ಲಿ ಕಾಲು ಜಾರಿ ಮೆಟ್ಟಿಲಿನಿಂದ ಅಮ್ಮ ಎಂದು ಕಿರುಚುತ್ತಾ ಕೆಳಕ್ಕೆ ಬಿದ್ದು ಬಿಟ್ಟಳು. ಅವಳು ಕಿರುಚಿದ್ದನ್ನು ಕೇಳಿಸಿಕೊಂಡ ಪುಣ್ಯ ಹಾಗೂ ದುರ್ಗಮ್ಮ ಅಲ್ಲಿಗೆ ಬಂದರು. ಕೆಳಕ್ಕೆ ಬಿದ್ದು ತಲೆ ಕೈ ಕಾಲಿಗೆ ಏಟಾಗಿತ್ತು. ಎದ್ದೇಳಲು ಅವಳಿಂದ ಸಾಧ್ಯವಾಗುತ್ತಿರಲಿಲ್ಲ. ಪುಣ್ಯ ಓಡೋಡಿ ಬಂದು ವಂಶನ ಕರೆದುಕೊಂಡು ಬಂದಳು. ನೀನೇನೆ ಸರ್ಕಸ್ ಮಾಡ್ತಿದ್ದೀಯಾ? ಸುಮ್ಮನೆ ಒಂದು ಕಡೆ ಕೂತ್ಕೊಳ್ಳೋಕ್ಕಾಗಲ್ವಾ? ವಂಶ್ ಬೈಯುತ್ತಿರಬೇಕಾದರೆ, ದೇವಸ್ಥಾನದ ಮೆಟ್ಟಿಲಿನಿಂದ ಬಿದ್ದಿದ್ದಾಳೆ ಅಂದರೆ ಏನೋ ತಪ್ಪು ಮಾಡಿರಬೇಕು, ಅದಕ್ಕೆ ದುರ್ಗಮ್ಮ ಶಿಕ್ಷೆ ಕೊಟ್ಟಿದ್ದಾರೆ ಸ್ವತಃ ದುರ್ಗಮ್ಮನೇ ಹೇಳಿದ್ದರು. ಅಕ್ಷರ ದುರ್ಗಮ್ಮನನ್ನು ದುರುಗುಟ್ಟಿ ನೋಡುತ್ತಿದ್ದಳು. ಅಚ್ಚು, ದೇವಸ್ಥಾನಕ್ಕೆ ಬಂದರೂ ಏನೋ ಕಿತಾಪತಿ ಮಾಡಿದ್ದೀಯಾ? ಇಲ್ಲಿಗೆ ಬಂದರೂ ಸುಮ್ಮನೆ ಕೂರೋಕೆ ಆಗಲ್ವೇನೆ ನಿನಗೆ? ವಂಶ್ ಬೈಯುತ್ತಿರಬೇಕಾದರೆ, ವಂಶು ಮೊದಲೇ ನೋವಾಗಿದೆ ಅವಳಿಗೆ, ನೀನು ಬೈದು ಇನ್ನೂ ನೋವು ಮಾಡಬೇಡ ಎಂದರು ಸುಜಾತ. ವಂಶ್, ನೀವು ಅಕ್ಷರಾನ ಮನೆಗೆ ಕರೆದುಕೊಂಡು ಹೋಗಿ, ತುಂಬ ಏಟು ಬೇರೆ ಆಗಿದೆ
ಎನ್ನುತ್ತಾ ತನ್ನ ಸೀರೆಯ ಸೆರಗನ್ನು ಎಳೆದು ಕತ್ತರಿಸಿ ಹಣೆಗೆ ಹಾಗೂ ಕೈಕಾಲಿಗೆ ರಕ್ತ ನಿಲ್ಲಲು ಕಟ್ಟಿದಳು. ಮನೆಗೆ ಬೇಡ, ವಿಶ್ವಾಸಾರ್ಹ ಪಂಡಿತರ ಬಳಿ ಕರೆದುಕೊಂಡು ಹೋಗಿ, ಅವರು ಚಿಕಿತ್ಸೆ ನೀಡುವರು ಎಂದಳು ಪುಣ್ಯ. ಸರಿ ಎಂದು ಅಕ್ಷರಾನ ಎದ್ದು ನಿಲ್ಲಿಸಲು ಪ್ರಯತ್ನಪಟ್ಟರು. ಸಾಧ್ಯವಾಗದೆ ವಂಶ್ ಅವಳನ್ನು ಎತ್ತಿಕೊಂಡೇ ಕಾರಿನಲ್ಲಿ ಕುಳಿತುಕೊಳ್ಳಿಸಿ ಪಂಡಿತರ ಬಳಿ ಹೊರಟ. ಅವಳು ಹೋದತ್ತಲೇ ನೋಡುತ್ತಿದ್ದ ದುರ್ಗಮ್ಮ ಕಿರುನಗೆ ಬೀರಿ, ಒಳ್ಳೆಯ ಕೆಲಸ ಮಾಡುವವರಿಗೆ ತೊಂದರೆ ಕೊಟ್ಟರೆ ಸುಮ್ಮನಿರುವುದಿಲ್ಲ ನಾನು. ನೀನು ಮಾಡಿದ ತಪ್ಪಿಗೆ ನಿನಗೆ ಶಿಕ್ಷೆ ನೀಡಿದ್ದೇನೆ. ಇನ್ನು ಮುಂದೆ ಆದರೂ ಸರಿಯಾಗಿ ಇದ್ದರೆ ಒಳ್ಳೆಯದು, ಇಲ್ಲದಿದ್ದರೆ ನನ್ನಿಂದ ಇನ್ನೂ ಅನುಭವಿಸಬೇಕಾಗುತ್ತದೆ. ಮನದಲ್ಲೇ ಹೇಳಿಕೊಂಡವರು, ಪುಣ್ಯ, ನೀನು ಹೋಗಿ ನಿನ್ನ ಕೆಲಸ ಮುಂದುವರಿಸು ಎಂದರು. ಪುಣ್ಯ ಅಡುಗೆ ಕೋಣೆಯತ್ತ ಹೊರಟರು. ಹೋಮದ ತಯಾರಿಯಲ್ಲಿದ್ದರು ಅಘೋರಾಕ್ಷ ಹಾಗೂ ಭೀಮಾಕ್ಷ. ಅವರ ಜೊತೆಗೆ ವಿಶ್ವಾಸ್ ಕೂಡ ಇದ್ದ. ಅಘೋರಾಕ್ಷ ಹೋಮಕುಂಡವನ್ನು ತಯಾರಿಸಿ ಹೋಮ ಶುರು ಮಾಡಿದ್ದ. ಅವನ ಮುಂದೆ ವಿಶ್ವಾಸ್ ಕೂತಿದ್ದ. ಭೀಮಾಕ್ಷ ಅಘೋರಾಕ್ಷನಿಗೆ ಸಲಹೆಗಳನ್ನು ನೀಡುತ್ತಿದ್ದ. ವಿಶ್ವಾಸ್ ಅಘೋರಾಕ್ಷ ಹೇಳಿದಂತೆಯೇ ಮಂತ್ರಗಳನ್ನು ಪಠಿಸುತ್ತಿದ್ದ. ಆದರೆ ಅಘೋರಾಕ್ಷ ಎಷ್ಟೇ ಕಷ್ಟಪಟ್ಟರೂ ವಿಶ್ವಾಸ್ಗೆ ಹಿಂದಿನ ಜನ್ಮದ ನೆನಪು ತರಿಸಲು ಸಾಧ್ಯವೇ ಆಗುತ್ತಿರಲಿಲ್ಲ. ಹಾಗೆ ಕುಳಿತ ವಿಶ್ವಾಸ್ ತಲೆ ತಿರುಗಿ ಬಿದ್ದು ಬಿಟ್ಟ. ಅವನ ಬಳಿ ಓಡಿ ಬಂದ ಅಘೋರಾಕ್ಷ ಅವನನ್ನು ಪಕ್ಕದಲ್ಲಿ ಮಲಗಿಸಿದ. ಇದೇನಿದು ತಾತ, ನಾವೆಷ್ಟೇ ಕಷ್ಟಪಟ್ಟರೂ ನಮ್ಮ ಹೋಮ ಫಲಿಸುತ್ತಿಲ್ಲ. ಭಾರ್ಗವ ತಲೆ ತಿರುಗಿ ಬಿದ್ದು ಬಿಟ್ಟ. ಅಘೋರಾಕ್ಷ ಆತಂಕದಿಂದ ಹೇಳಿದಾಗ, ಯಾವುದೋ ಶಕ್ತಿ ನಮ್ಮನ್ನು ತಡೆಯಲು ಪ್ರಯತ್ನಿಸುತ್ತಿದೆ, ನಮ್ಮನ್ನು ತುಂಬ ಹತ್ತಿರದಿಂದ ಗಮನಿಸುತ್ತಿದೆ ಎಂದನಿಸುತ್ತಿದೆ ಎಂದರು ಭೀಮಾಕ್ಷ. ಆ ಶಕ್ತಿ ಯಾವುದೆಂದು ತಿಳಿಯಿತಲ್ಲ, ಅದು ನಮ್ಮ ದುರ್ಗಮ್ಮ. ಅಂದರೆ? ಅಘೋರಾಕ್ಷ ಕೇಳಿದಾಗ, ಏನೆಂದು ಸರಿಯಾಗಿ ನನಗೂ ತಿಳಿಯುತ್ತಿಲ್ಲ ಎಂದವರು ಕಣ್ಣು ಮುಚ್ಚಿದರು. ಮತ್ತೆ ಕಣ್ಣು ತೆರೆದು, ನನ್ನ ದಿವ್ಯ ದೃಷ್ಟಿಗೂ ಏನೆಂದು ಸರಿಯಾಗಿ ಗೋಚರವಾಗುತ್ತಿಲ್ಲ, ಆದರೆ ಯಾರೂ ನಮ್ಮನ್ನು ತಡೆಯುತ್ತಿದ್ದಾರೆ ಎಂದು ನುಡಿದರು ಭೀಮಾಕ್ಷ. ಮುಂದೇನು ಮಾಡುವುದು? ಈಗಲೇ ನಮಗೆ ಹೀಗೆ ತೊಂದರೆಯಾದರೆ ಮುಂದೆ? ಅಮಾವಾಸ್ಯೆಯು ಹತ್ತಿರದಲ್ಲೇ ಇದೆ. ನಮ್ಮ ಶತ್ರುಗಳು ನಮ್ಮ ಬಳಿಗೆ ಬರುವ ಸಮಯವಾಗಿದೆ. ಆ ಭಾರ್ಗವನಿಗೆ ಹಳೆಯದೆಲ್ಲ ನೆನಪು ಬರಿಸಿ ಅವನಿಂದ ನಮ್ಮ ಶತ್ರುಗಳನ್ನು ಹುಡುಕೋಣ ಎಂದಿದ್ದೆವು. ಆದರೆ ಈಗ ಅಘೋರಾಕ್ಷ ಹೇಳುತ್ತಿರಬೇಕಾದರೆ, ಆದಷ್ಟು ಬೇಗ ನಾವು ಏನಾದರೂ ಮಾಡಲೇಬೇಕು, ಇಲ್ಲದಿದ್ದರೆ ನಾವು ಸೋತು ಬಿಡುತ್ತೇವೆ. ನಮ್ಮ ಪ್ರಾಣವನ್ನೇ ಕಳೆದುಕೊಳ್ಳುವ ಗತಿ ಬರಬಹುದು. ಭೀಮಾಕ್ಷ ಕೂಡ ಆತಂಕಗೊಂಡಿದ್ದರು. ವಂಶ್ ಅಕ್ಷರನನ್ನು ಪಂಡಿತರ ಬಳಿ ಕರೆತಂದ. ಪಂಡಿತರು, ಏನಾಯಿತು, ಇಷ್ಟೊಂದು ಏಟಾಗಿದೆ ಎನ್ನುತ್ತಾ ಅಕ್ಷರಾಗಿ ಚಿಕಿತ್ಸೆ ಮಾಡಲು ಮುಂದಾದರು. ಒಂದು ಬಾರಿ ಅವಳ ಮುಖವನ್ನು ನೋಡಿ ದಂಗಾಗಿದ್ದರು. ಏನೋ ಮಾಡೋಕ್ಕೆ ಹೋಗಿದ್ದಾಳೆ, ಅದು ಇನ್ನೇನೋ ಆಗಿ ಅವಳಿಗೆ ತಿರುಗಿ ಬಂದಿದೆ. ವಂಶ್ ಹೇಳುತ್ತಿರಬೇಕಾದರೆ, ಸುಮ್ಮನೆ ಇರೋ, ಹಾಗೇನೂ ಇಲ್ಲ, ಕಾಲು ಜಾರಿ ಬಿದ್ದು ಬಿಟ್ಟೆ ಅಷ್ಟೇ ಎಂದ ಅಕ್ಷರ ಮುಖ ತಿರುಗಿಸಿದಳು. ಪಂಡಿತರು ಅಕ್ಷರನನ್ನೇ ನೋಡುತ್ತಾ ನಿಂತು ಬಿಟ್ಟಿದ್ದರು. ಅದೇ ಮುಖವನ್ನು ಹಿಂದೊಮ್ಮೆ ನೋಡಿದ ನೆನಪು ಒಂದು ಬಾರಿ ಎಲ್ಲವೂ ಕಣ್ಣ ಮುಂದೆ ಬಂದಿತ್ತು. ಏನಾಯಿತು ಪಂಡಿತರೇ? ಹೋ, ಇವಳು ಯಾರೆಂದು ನೋಡುತ್ತಾ ಇರುವಿರಾ? ನನ್ನ ತಂದೆಯ ತಂಗಿ ಮಗಳು ವಂಶ್ ಹೇಳಿದಾಗ, ಅದ್ಯಾಕೋ ಹಾಗೆ ಹೇಳ್ತಿ? ಅತ್ತೆ ಮಗಳು ಅಂತಾನೆ ಹೇಳ್ಬೋದಲ್ವಾ ಎಂದಳು ಅಕ್ಷರ. ಹೇಳ್ಬಹುದು, ಆದರೆ ಹೇಳೋ ಮನಸ್ಸಿಲ್ಲ ನನಗೆ ಎಂದವನು, ಪಂಡಿತರೇ, ತುಂಬ ರಕ್ತ ಹೋಗಿದೆ, ನೀವು ವಂಶ್ ಹೇಳುತ್ತಿರಬೇಕಾದರೆ, ಹಾಂ ನಾನು ಚಿಕಿತ್ಸೆ ಮಾಡ್ತೀನಿ ಎಂದ ಪಂಡಿತರು ಚಿಕಿತ್ಸೆ ಪ್ರಾರಂಭಿಸಿದ್ದರು. ಇವಳಿಗೂ ಮರುಜನ್ಮವಾಗಿದೆ, ಅದು ವಸಿಷ್ಠನ ಅತ್ತೆ ಮಗಳಾಗಿ. ದುರ್ಗಮ್ಮ, ನೀನು ನನ್ನ ಕನಸಲ್ಲಿ ಬಂದು ಏನು ಸೂಚನೆ ನೀಡಿದೆ ಎಂದು ನನಗೆ ತಿಳಿಯಿತು. ಹೋದ ಜನ್ಮದ ಎಲ್ಲ ರಹಸ್ಯವನ್ನು ವಸಿಷ್ಠನ ಬಳಿ ಹೇಳಬೇಕು. ಮನಸ್ಸಲ್ಲೇ ಯೋಚಿಸುತ್ತಿದ್ದರು ಪಂಡಿತರು. ಅವಳಿಗೆ ಚಿಕಿತ್ಸೆ ನೀಡಿ ಹೊರಬಂದರು. ಪಂಡಿತರು ಅವರನ್ನೇ ಹಿಂಬಾಲಿಸಿದನು ವಂಶ್. ಅಲ್ಲ ಪಂಡಿತರೇ, ನೀವ್ಯಾಕೆ ನನ್ನ ಹೆಂಡತಿಗೆ ಏನೇನೋ ವೃತ ಮಾಡೋಕ್ಕೆ ಹೇಳಿದ್ದು? ಅವಳು ನೀವು ಹೇಳಿದ್ದರೆಂದು ವೃತ ಮಾಡುತ್ತಿದ್ದಾಳೆ, ಆದರೆ ನನಗೆ ಅವಳನ್ನು ನೋಡಿ ಅಳುನೇ ಬರುತ್ತಿದೆ
ವಂಶ್ ಹೇಳಿದಾಗ, ಪಾಪ ಪರಿಹಾರಕ್ಕಾಗಿ, ಶಾಪ ವಿಮೋಚನೆಗಾಗಿ. ಪಂಡಿತರು ಹೇಳಿದಾಗ, ಏನು, ಪಾಪ ಪರಿಹಾರನ, ಶಾಪ ವಿಮೋಚನೆನ? ಹಾಗೆಂದರೇನು ಪಂಡಿತರೆ? ಯಾರ ಪಾಪ, ಯಾವ ಶಾಪ? ವಂಶ್ ಕೇಳಿದಾಗ, ಒಂದು ದಿನ ನಿನ್ನ ತಾಯಿ ಹಾಗೂ ನಿನ್ನ ಹೆಂಡತಿ ನಿನ್ನ ಜಾತಕವನ್ನು ನನ್ನ ಬಳಿ ತೆಗೆದುಕೊಂಡು ಬಂದಿದ್ದರು. ನಾನದನ್ನು ಪರಿಶೀಲಿಸಿದಾಗ ನೀನು ಅಲ್ಪಾಯುಷಿ ಎಂಬುದು ಅದರಲ್ಲಿತ್ತು. ಅದನ್ನು ಅವರ ಬಳಿ ಹೇಳಿದೆ. ಇಬ್ಬರು ತುಂಬ ಆತಂಕಗೊಂಡರು. ನನ್ನ ಬಳಿ ಪರಿಹಾರ ಕೇಳಿದರು. ನಿನ್ನ ದೋಷ ನಿವಾರಣೆಗೆ ನಾನೇ ಆ ಪರಿಹಾರವನ್ನು ಹೇಳಿದೆ. ಪಂಡಿತರು ಹೇಳಿದಾಗ, ಏನು, ದೋಷನ? ಅದು ಅಲ್ಪಾಯುಷಿಯಾಗಿ? ಏನು ಹೇಳುತ್ತಿದ್ದೀರಿ ಪಂಡಿತರೇ? ನನಗೆ ನಿಮ್ಮ ಮೇಲೆ ತುಂಬ ಗೌರವ ಇತ್ತು, ಆದರೆ ನೀವು ಈಗ ಅದನ್ನು ಕಳೆದುಕೊಳ್ಳುತ್ತಿದ್ದೀರಿ. ಅದು ಸರಿ, ಇದನ್ನೆಲ್ಲ ಅವರ ತಲೆಗೆ ತುಂಬಿ ಎಷ್ಟು ದುಡ್ಡು ಕಿತ್ತುಕೊಂಡಿದ್ದೀರಿ? ವಂಶ್ ಕೇಳಿದಾಗ, ನಾನೇನು ಇದನ್ನು ದುಡ್ಡಿಗೋಸ್ಕರ ಮಾಡುತ್ತಿಲ್ಲ. ನಾನು ಹೇಳುತ್ತಿರುವುದು ಸತ್ಯ. ನಿನಗೆ ಹಿಂದಿನ ಜನ್ಮದ ದೋಷವಿದೆ. ತಪ್ಪೇ ಮಾಡದೆ ನೀನು ಶಾಪಕ್ಕೆ ತುತ್ತಾಗಿದ್ದೀಯ. ಅದು ನಿನ್ನ ಬೆಂಬಿಡದೆ ಈ ಜನ್ಮದಲ್ಲೂ ಕಾಡುತ್ತಿದೆ. ಪಂಡಿತರು ಒಂದೇ ಉಸಿರಿನಲ್ಲಿ ಹೇಳಿದ್ದರು. ಏನು, ಹಿಂದಿನ ಜನ್ಮನ? ಅಂದರೆ ಇದು ನನ್ನದು ಮರುಜನ್ಮ ಅಂತ ಹೇಳ್ತಿರೋದಾ ನೀವು? ಹಿಂದಿನ ಜನ್ಮದಲ್ಲಿ ನಿಮಗೆ ನನ್ನ ಪರಿಚಯ ಇತ್ತಾ? ನೀವೇನು ಕತೆ ಹೇಳ್ತಿದ್ದೀರಾ? ಹೋದ ಜನ್ಮ ಅಂತೆ, ಈ ಜನ್ಮ ಅಂತೆ. ಈ ಕಥೆನ ಯಾವುದಾದ್ರೂ ಡೈರೆಕ್ಟರ್ ಹತ್ರ ಹೇಳಿ ಸಿನಿಮಾ ಮಾಡುವರು. ನಾನಿದನ್ನು ನಂಬಲ್ಲ. ಸುಮ್ಮನೆ ಏನೇನೋ ಹೇಳಿ ನನ್ನ ಹೆಂಡತಿ ತಲೆ ಕೆಡಿಸಿದ್ದೀರಾ. ಛೇ, ಅವರಿಗೂ ಗೊತ್ತಾಗಲ್ವಾ? ಹೋಗಿ ಹೋಗಿ ನಿಮ್ಮ ಕಥೆಯನ್ನೆಲ್ಲ ನಂಬಿದ್ದಾರಲ್ಲ ಎಂದ ವಂಶ್ ಅಲ್ಲಿಂದ ಹೊರಡಲು ಸಿದ್ಧನಾದ. ನೋಡು, ನಾನು ಹೇಳುತ್ತಿರುವುದು ಸತ್ಯ. ಇದು ನಿನ್ನದು ಪೂರ್ವಜನ್ಮ. ಬರೀ ನಿನ್ನದು ಮಾತ್ರವಲ್ಲ, ಆ ನಿನ್ನ ಹೆಂಡತಿಯದ್ದು ಕೂಡ. ನಿಮ್ಮಿಬ್ಬರದ್ದು ಯುಗಗಳ ಪ್ರೇಮ. ಹಿಂದಿನ ಜನ್ಮದಲ್ಲಿ ನಿನ್ನ ಹೆಸರು ವಸಿಷ್ಠ, ಮತ್ತೆ ಹೋದ ಜನ್ಮದಲ್ಲಿ ಪುಣ್ಯ ಹೆಸರು. ಪಂಡಿತರು ಹೇಳುತ್ತಿರಬೇಕಾದರೆ, ಏನು, ಯುಗಗಳ ಪ್ರೇಮನ? ಸದ್ಯ ಮಗದಿರ ಅನ್ನಲಿಲ್ಲ. ನೋಡಿ ಪಂಡಿತರೇ, ಇದು ನಾನು ನಿಮಗೆ ಕೊಡ್ತಿರೋ ವಾರ್ನಿಂಗ್ ಅಂತನಾದರೂ ಅಂದುಕೊಳ್ಳಿ. ಮೊದಲು ನನ್ನ ಹೆಂಡತಿಯ ಬಳಿ ಹೋಗಿ ಈ ವೃತವನ್ನು ನಿಲ್ಲಿಸಲು ಹೇಳಿ. ಇಲ್ಲದಿದ್ದರೆ ನಾನು ಏನು ಮಾಡುತ್ತೇನೋ ನನಗೇ ಗೊತ್ತಿಲ್ಲ ಎಂದವನು ಒಳ ಹೋಗಿ ಅಕ್ಷರನ ಕರೆದುಕೊಂಡು ಹೊರಟೇ ಹೋಗಿದ್ದ. ಈಗಿನ ಕಾಲದವನು ನಾನು ಹೇಳಿದ್ದನ್ನು ನಂಬುತ್ತಲೇ ಇಲ್ಲ. ಆ ದುರ್ಗಮ್ಮ ನನ್ನ ಕನಸಲ್ಲಿ ಬಂದು ನಿಜ ವಿಷಯ ಹೇಳು ಅಂದಿದ್ದಾರೆ. ಇವನು ನನ್ನ ಮಾತು ಕೇಳೋಕೆ ತಯಾರಿಲ್ಲ. ಅಮಾವಾಸ್ಯೆಗೆ ಇರುವುದು ಇನ್ನು ಕೇವಲ 17 ದಿನ. ನಾನು ಇವರಿಬ್ಬರನ್ನು ಆ ದುಷ್ಟರಿಂದ ಕಾಪಾಡಬೇಕು. ನಾನೇನು ಇವರನ್ನು ಕಾಪಾಡಲು ಹೊರಟಿದ್ದೇನೆ. ಆದರೆ ಆ ಭಾರ್ಗವ ಈ ಜನ್ಮದಲ್ಲಿ ನನ್ನ ಪರಿವಾರದಲ್ಲೇ ಇವರಿಬ್ಬರನ್ನು ನಾಶ ಮಾಡಲು ಹುಟ್ಟಿದ್ದಾನೆ. ಈ ಬಾರಿ ಧರ್ಮವೇ ಗೆಲ್ಲಬೇಕು. ಅಧರ್ಮ ಸೋಲಲೇಬೇಕು. ನಾನು ಹೇಗಾದರೂ ಸರಿ, ನನ್ನ ಪ್ರಾಣ ಒತ್ತೆ ಇಟ್ಟಾದರೂ ಇವರಿಬ್ಬರನ್ನು ಕಾಪಾಡಿಯೇ ಕಾಪಾಡುತ್ತೇನೆ ಎಂದರು ಪಂಡಿತರು. ಮತ್ತೆ ದೇವಸ್ಥಾನಕ್ಕೆ ಹೋಗದೆ ಮನೆಗೆ ಬಂದಿದ್ದ ವಂಶ್ ಕೋಪವಂತೂ ತಲೆಗೆ ಹತ್ತಿತ್ತು. ಇತ್ತ ವೃತವನ್ನು ಮುಗಿಸಿ ದುರ್ಗಮ್ಮನ ಜೊತೆ ಮಾತಾಡಿ ಸಂಜೆ ಮನೆಗೆ ಬಂದಳು ಪುಣ್ಯ. ಅವಳು ಬಂದಿದ್ದನ್ನು ನೋಡಿದರೂ ನೋಡದ ಹಾಗೆ ನಡೆದುಕೊಂಡಿದ್ದ ವಂಶ್ ಪುಣ್ಯನೇ ಮಾತಾಡಲು ಹೋದಾಗ ಒಂದು ಶಬ್ದವೂ ಮಾತಾಡಲಿಲ್ಲ ಅವನು. ಇವರ್ಯಾಕೆ ಹೀಗೆ ಆಡುತ್ತಿದ್ದಾರೆ? ನಾನೇ ಮಾತಾಡಿದರೂ ನನ್ನನ್ನು ನೋಡುತ್ತಲೂ ಇಲ್ಲವಲ್ಲ? ತನ್ನೊಳಗೆ ಹೇಳಿಕೊಂಡವಳು ಮತ್ತೆ ವಂಶ್ ಬಳಿ ಬಂದು, ಏನಾಯ್ತು ನನ್ನ ಮುದ್ದು ಗಂಡನಿಗೆ? ಮಾತೇ ಆಡ್ತಾ ಇಲ್ಲ. ಏನಾಯ್ತು ಚಿನ್ನ? ಪುಣ್ಯ ಅವನ ಬಳಿಗೆ ಬಂದು ಮಾತು ಪ್ರಾರಂಭಿಸಿದ್ದಳು. ನೋಡಿ, ನಾನು ನೇರವಾಗಿಯೇ ವಿಷಯಕ್ಕೆ ಬರುತ್ತೇನೆ. ನೀವು ಇನ್ನು ಈ ವೃತವೆಲ್ಲ ಮಾಡುವುದು ಬೇಡ. ಇವತ್ತೇ ನಿಲ್ಲಿಸಿ. ಮತ್ತೆ ನಾಳೆ ಎದ್ದು ಹೊರಟರೆ ನಾನು ಸುಮ್ಮನಿರುವುದಿಲ್ಲ ಜೋರಾಗಿಯೇ ಹೇಳಿದ್ದ ವಂಶ್. ಏನು ಹೇಳ್ತಿದ್ದೀರಾ ವಂಶ್? ಹಾಗೆಲ್ಲ ಅದನ್ನು ನಿಲ್ಲಿಸಿದರೆ ನಿಮ್ಮ ಪ್ರಾಣಕ್ಕೆ. ಪುಣ್ಯ ಹೇಳುತ್ತಿರಬೇಕಾದರೆ, ಏನು, ಸತ್ತು ಹೋಗ್ತೀನಿ ಅಂತ ಆ ತಾತ ಹೇಳಿದ್ದಾರಾ? ಪುಣ್ಯ, ನಮ್ಮ ಆಯುಷ್ಯ ಎಷ್ಟೋ ನಾವು ಅಷ್ಟೇ ಬದುಕೋದು. ಹೆಚ್ಚು ಕಾಲ ಬದುಕಬೇಕೆಂದು ವೃತ ಎಲ್ಲ ಮಾಡೋದು, ಇದನ್ನೆಲ್ಲ ಮೂಢನಂಬಿಕೆ ಪುಣ್ಯ. ಈ ಕಾಲದಲ್ಲೂ ನೀವಿದನ್ನು ನಂಬುತ್ತೀರಾ? ವಂಶ್ ಹೇಳುತ್ತಿರಬೇಕಾದರೆ,
ಏನೇ ಆಗಲಿ ವಂಶ್, ನನಗೆ ನೀವು ಮುಖ್ಯ. ನಿಮಗೋಸ್ಕರ ನಾನು ಏನು ಬೇಕಾದರೂ ಮಾಡುವೆ, ಪುಣ್ಯ ಹೇಳಿದಳು. ಹಾಗೆಯೇ ನನಗೆ ನೀವು ಮುಖ್ಯ ಪುಣ್ಯ. ನಿಮಗೆ ಏನೇ ಆದರೂ ನನಗೆ ಸಹಿಸಿಕೊಳ್ಳಲು ಆಗದು ಎಂದ ವಂಶ್. ಇಲ್ಲ ವಂಶ್, ಈ ವೃತ ಮುಗಿದರೆ ನಿಮ್ಮ ಹಿಂದಿನ ಜನ್ಮದ ಪುಣ್ಯ ಹೇಳಲು ಬಂದಾಗ, ನಿಮಗೂ ಆ ಕತೆ ಹೇಳಿದ್ದಾನ ಆ ಮುದುಕ? ಅದನ್ನೆಲ್ಲ ನಂಬುತ್ತೀರಲ್ಲ ಪುಣ್ಯ ನೀವು. ಏನು ಹೇಳಬೇಕು ನಿಮಗೆ? ವಂಶ್ ಹೇಳಿದಾಗ, ಕೆಲವೊಂದನ್ನು ನಂಬಲೇಬೇಕು ವಂಶ್. ಇನ್ನು ಕೇವಲ 6 ದಿನ ಅಷ್ಟೇ. ವೃತ ಮುಗಿದು ಹೋಗುತ್ತೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ, ಪುಣ್ಯ ಹೇಳಿದಳು. ಕೊನೆ ಬಾರಿ ಹೇಳುತ್ತಿದ್ದೇನೆ ಪುಣ್ಯ, ಸುಮ್ಮನೆ ಇದನ್ನೆಲ್ಲ ಬಿಟ್ಟು ಆರಾಮವಾಗಿರಿ. ಯಾಕೆಷ್ಟು ಕಷ್ಟಪಡುತ್ತಿದ್ದೀರಿ? ನಿಮ್ಮ ಆರೋಗ್ಯ ಕೆಡಿಸಿಕೊಳ್ಳುತ್ತಿದ್ದೀರಿ. ಆ ಮುದುಕ ಹೇಳಿದ್ದನ್ನೆಲ್ಲ ಮನಸ್ಸಿಗೆ ಹಚ್ಚಿಕೊಂಡಿದ್ದೀರಿ, ವಂಶ್ ಹೇಳಿದ. ನನಗೆ ನೀವು ಚೆನ್ನಾಗಿರುವುದೇ ಮುಖ್ಯ. ನಿಮಗಾಗಿ ನಾನು ಏನು ಬೇಕಾದರೂ ಮಾಡುವೆ. ಆ ಪಂಡಿತರು ಹೇಳಿದ್ದನ್ನು ಕೇಳಿದಾಗಿನಿಂದ ಏನೋ ಒಂದು ತರಹದ ಸಂಕಟ. ಎಲ್ಲಿ ನಿಮ್ಮನ್ನು ಕಳೆದುಕೊಳ್ಳುತ್ತೇನೋ ಎಂಬ ಭಯ ಕಾಡುತ್ತಿದೆ. ಅದಕ್ಕಾಗಿ ನಾನು ಈ ವೃತವನ್ನು ಮಾಡಲೇಬೇಕು. ಇದು ನನ್ನ ಕಡೆಯ ನಿರ್ಧಾರ. ಇದರಲ್ಲಿ ಯಾವ ಬದಲಾವಣೆಯೂ ಇಲ್ಲ, ಪುಣ್ಯ ಹೇಳಿದಾಗ, ಹಾಗಿದ್ದರೆ ನನ್ನ ನಿರ್ಧಾರ ಕೇಳಿ. ನಾನು ಲಂಡನ್ಗೆ ಹೋಗಬೇಕು ಅಂತಿದ್ದೀನಿ. ಫ್ಲೈಟ್ ಟಿಕೆಟ್ ಬುಕ್ ಮಾಡೋಕೆ ಹೇಳಿದ್ದೀನಿ. ನಿಮಗೆ ನನ್ನ ಮೇಲೆ ಅಷ್ಟು ಪ್ರೀತಿ ಇದ್ದರೆ ನನ್ನ ಜೊತೆಗೆ ಬರ್ತೀರಾ? ಇಲ್ಲ ಅಂದರೆ ಮತ್ತೆ ನಾನು ಯಾವತ್ತೂ ನಿಮ್ಮ ಬಳಿಗೆ ಬರಲ್ಲ ಎಂದವನು ಅಲ್ಲಿಂದ ಹೋಗಿದ್ದ. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.